ತುಮಕೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಜೆಡಿಎಸ್ ಹಿರಿಯ ಮುಖಂಡ ಕೊಂಡಿವಾಡಿ ಚಂದ್ರಶೇಖರ್, ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಚನ ಪಡೆದರು. ಜೆಡಿಎಸ್ ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯ ಜೆಡಿಎಸ್ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿ ಅವರು ಮಧುಗಿರಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಸಾರಥ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಘೋಷಣೆ ಮಾಡಿದರೆ ಸ್ಪರ್ಧೆ ಮಾಡಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಶಕ್ತಿಯಾಗಿ ಕೆಲಸ ಮಾಡುವ ಮಹತ್ವಾಕಾಂಕ್ಷೆ ಹೊಂದಿದ್ದೇನೆ ಎಂದು ಇದೇ ಸಂದರ್ಭದಲ್ಲಿ ತುಮೂಲ್ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಕೊಂಡಿವಾಡಿ ಚಂದ್ರಶೇಖರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಂತಕುಮಾರ್, ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನಾವು ಅದನ್ನು ಬೇರೆ ಕಡೆ ಉಪಯೋಗಿಸ್ಕೋಬೇಕು ಅಂತಂದರೆ ಈ ಬಾರ್ಡ್ರ್ಗಳಿಗೆ ಕಿತ್ತಾಟ ಗಲಾಟೆ ಏನೇನೋ ಸರ್ಕಸ್ ಮಾಡ್ತೇವೆ. ಒಂದು 5,000 ಲೀಟ್ರು ಮಾಡಬೇಕು ಅಂದ್ರೂ ಭಾಳ ಕಷ್ಟ. ಅದನ್ನು ನೋಡಿ ಒಂದು ಸಾರಿ ನಾವು ಬಾಂಬೆಗೆ ಹೋಗಿದ್ದಾಗ ಅಮೂಲ್ನವರು 14 ಲಕ್ಷ ಲೀಟ್ರ್ ಮಾಡ್ತಾರೆ. ಅವತ್ತಿಗೆ ನಾನು ಮಾಡಿದೆ. ನಾವು ಯಾಕೆ ಇಲ್ಲಿ ಬರಬಾರ್ದು ಅಂತ ಅವರು ದೇಶದಲ್ಲಿ ಒಂದೇ ಸ್ಥಾನದಲ್ಲ, ಅಮೂಲ್ನವರು ನಾವು 2ನೇ ಸ್ಥಾನದಲ್ಲಿದ್ದೀವಿ. ನಾವು ಯಾಕೆ ಮಾಡಬಾರ್ದು ಅಂತೇಳಿ ಬಾಂಬೆನಲ್ಲಿ ನಾನು ಮಾರ್ಕೆಟ್ ಮಾಡಬೇಕು. ಅದು ದೊಡ್ಡ ಗಲಾಟೆ. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಕನ್ನಡ ಸಂಘದವ್ರನ್ನ ಅವ್ರಿಗೂ ಕಲಿಸ್ಕೊಂಡು ಸದ್ಯಕ್ಕೆ ಈಗ JDS ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. ನಾನು JDS ಪಕ್ಷದಲ್ಲೇ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೈಕಮಾಂಡಲ್ಲಿ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಅಲ್ಲಿ ಹೈಕಮಾಂಡ್ ಅಂತಂದರೆ ಮನೆ ಕುಮಾರಸ್ವಾಮಿ ಅವರು ಇರ್ಬೋದು, ಪೂಜ್ಯ ದೇವೇಗೌಡರು ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ಅವ್ರ ಹತ್ರ ಎಲ್ಲ ಮನವಿ ಮಾಡ್ಕೊಳ್ತೀನಿ. ನಾನು ಒಬ್ಬ ಇಲ್ಲಿ ಸ್ಥಳೀಯವಾಗಿದ್ದೀನಿ. ಇಲ್ಲ ಹಿಂದೆ ಎಲ್ಲ ನನ್ನ ಸಹ ಇದು SC ಕ್ಷೇತ್ರ ಇತ್ತು, ಈಗ ಜನರಲ್ ಆಗಿದೆ. ಕೋರ್ಟಿಂದ ಮೋಸ್ಟ್ಲಿ ಮಂಗಳವಾರ ಬುಧವಾರ ಬರುತ್ತೆ. ಆದೇಶ ಬಂದಾದಮೇಲೆ ಆದೇಶದಲ್ಲಿ ಏನಿರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ನಮ್ಮದನ್ನ ಈಗಾಗಲೇ ಪಾರ್ಟಿ ಇವತ್ತು ಯಾರು ಚುನಾವಣೆ ಅಭ್ಯರ್ಥಿ ಇದ್ದರು, ಅಭ್ಯರ್ಥಿನೇ ಹೊರಟೋದ್ಮೇಲೆ ನಮ್ಮದು ಯುನಾನಿಮಸ್ ಆಗಿದೆ. ಇನ್ನೊಂದು ಪಾವಗಡದೊಂದು ಕೌಂಟಿಂಗ್ ಮಾಡಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅವರು ಜಿಲ್ಲಾಧಿಕಾರಿಗಳಿಗೆ ಇದನ್ನೇನಿಲ್ಲ ಅಲ್ಲಿಂದ ಆದೇಶ ಬಂದಾದಮೇಲೆ ಈ ಥರ ನಾವು ಸುಮಾರಾಗಲೇ 2.5 ವರ್ಷದಿಂದ ನಾನು ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಾಗಿಂದ ನಾನು ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೀನಿ. ಅದರಲ್ಲೂ ಎಷ್ಟೇ ನೋವುಗಳಾದ್ರೂ ಸಹ ಅದನ್ನು ನಾನು ಹಿಂದೆನೂ ಸಹ ಸಾಕಷ್ಟು ಸಾರಿ ಪತ್ರಿಕೆಗಳಿಗೆಲ್ಲ ಹೇಳ್ತಾ ಇದ್ದೆ. ನನಗೆ ನೋವಾದ್ರೂ ಒಂದು ಭಗವಂತನಲ್ಲಿ ಕೈ ಮುಗಿದು ಕೇಳ್ಕೋಬೇಕು, ಇಲ್ಲಾಂದರೆ ಕೋರ್ಟ್ಗೆ ಹೋಗಿ ನಮ್ಮ ನ್ಯಾಯ ಕೇಳಬೇಕು. ಅಷ್ಟು ಬಿಟ್ಟರೆ ಇನ್ನೆಲ್ಲೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಇಲ್ಲಿ ಅಂತ. ಅದಕ್ಕೋಸ್ಕರ ಇವತ್ತು ಕೋರ್ಟಲ್ಲಿ ಸತತವಾಗಿ ಹೋರಾಟ ಮಾಡಿ ನಾನು, ಯಾಕೆಂದರೆ ಮೊನ್ನೆ ಚುನಾವಣೆನೇ ತುಮಕೂರು ಹಾಲು ಒಕ್ಕೂಟದ ಚುನಾವಣೆ ನಿಂತಂಥ ಸಂದರ್ಭದಲ್ಲಿ ಹಲವು ಅಕ್ರಮಗಳನ್ನ ನಡೆಸಿ ಅವರು ಚುನಾವಣೆಯಲ್ಲಿ ಚುನಾಯಿತರಾದರು. ನಾನು ಸಾಕಷ್ಟು ಸಾರಿನೂ ಹೇಳ್ತಿದ್ದೆ, ನಾನು ನಿರ್ದೇಶಕ ಅಂತ ಒಪ್ಕೊಳ್ಳೋದೇ ಇಲ್ಲ, ಇದು ಕೋರ್ಟಲ್ಲಿರೋದ್ರಿಂದ ಅದು ತೀರ್ಮಾನ ಆದಮೇಲೆ ನಾನು ಹೇಳ್ತೀನಿ ಅಂತಂದು ಹೇಳಿದ್ದೆ. ಅದರಿಂದ ಅದೇ ರೀತಿ ಇವತ್ತು ಏನು ಸತ್ಯಕ್ಕೆ ಹಿಂದೆ ಇಲ್ಲಿ MLA ಆಗಿದ್ದರು, ತಿರ್ಗದಾದ್ಮೇಲೆ ಮನೆ 23ನೇ ಇಸ್ವಿಲಿ ಸೋತಂಥ ಸಂದರ್ಭದಲ್ಲಿ ಅದಾದಮೇಲೆ ಸ್ವಲ್ಪ ಎಲ್ಲ ಜನಗಳಿಗೂ ಬುದ್ಧಿ ಬರಲಿ ಅನ್ನೋ ಉದ್ದೇಶದಿಂದ ನಾವು ಸ್ವಲ್ಪ ದಿವಸ ಹೋಗೋದು ಬೇಡ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ರು. ಅದಾದಮೇಲೆ ಮನೆ MP ಎಲೆಕ್ಷನ್ಗೆಲ್ಲ ಸಕ್ರಿಯವಾಗಿ ಬಂದು ಹೋರಾಟ ಮಾಡಿದ್ರು. ಅದಾದಮೇಲೆ ಇಲ್ಲಿವರೆಗೂ ಬಂದಿಲ್ಲ ಅವರು. ಮುಂದಿನ ದಿವಸಗಳಲ್ಲಿ ನೋಡೋಣ, ಹೈಕಮಾಂಡ್ ನಮಗೆ ಆದೇಶ ಏನು ಬರುತ್ತೆ ಅದ್ರ ಮೇಲೆ ನಾವು ತೀರ್ಮಾನ ತಗೊಂಡು. ಮಧುಗಿರಿ ಕ್ಷೇತ್ರದಲ್ಲಿ ಈಗಲೂ ಸಹ JDS ಬೇರು ಗಟ್ಟಿದ್ದಾವ? ಖಂಡಿತ ಐತೆ. ಮಧುಗಿರಿಯಲ್ಲಿ ಇವತ್ತು JDSಗೆ ಮತದಾರರು ಸಾಕಷ್ಟಿದ್ದಾರೆ. ಅಲ್ಲಿ ಅವ್ರನ್ನೆಲ್ಲನೂ ಎತ್ಕೊಂಡು ಹೋಗೋಂಥ ಲೀಡ್ರುಗಳದ್ದು ಸ್ವಲ್ಪ ಕೊರತೆ ಇದೆ. ಇದೇನಾಗಿದೆ, ಹೊರಗಡೆಯಿಂದ ಬಂದು ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರೋದು, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಮತದಾರನ ಹುಡುಕೊಳ್ಳೋದು, ಯಾರನ್ನ ಲೀಡ್ರುಗಳನ್ನ ಹುಡುಕೊಳ್ಳೋದು, ಮುಖಂಡರನ್ನ ಹುಡುಕಾಟ ಮಾಡೋದು ಮಾತ್ರ ಆಗಿದೆ. ಅಂಥ ಸಂದರ್ಭದಲ್ಲಿ ಇದೇನು ಚುನಾವಣೆಗೆ ನಮಗೆ ಬೇಕಾದಾಗ ಮಾತ್ರ ಬರ್ತಾರೆ, ಇವ್ರಿಗೆ ಬೇಕಾದಾಗ ಬೇಕಿಲ್ಲದಿದ್ದಾಗ
ನಮ್ಮನ್ನು ಕೈ ಬಿಡ್ತಾರೆ, ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸೋರಿಲ್ಲ ಅನ್ನೋದು ಇವತ್ತಾಗಲೇ ಮಧುಗಿರಿ ತಾಲೂಕಿನ JDS ಮತದಾರರ ಹತ್ರ, ಮುಖಂಡರ ಹತ್ರ, ಎಲ್ಲರ ಹತ್ರನೂ ಈಗಾಗಲೇ ಅದು ಅವ್ರ ಮನಸ್ಸಿಗೆ ಬಂದುಬಿಟ್ಟಿದೆ. ಅದರಿಂದ ಈ ದಾರಿ ಸ್ಥಳೀಯವಾಗಿ ನಮಗೆ ಕೊಟ್ಟರು, ಸೋತರು ಗೆದ್ದರು ಏನೇ ಆದ್ರೂ ಸ್ಥಳೀಯವಾಗಿರ್ತಾರೆ, ನಮ್ಮ ಕಷ್ಟ ಸುಖ ನೋಡ್ತಾರೆ ಅನ್ನೋ ಭಾವನೆ ಇವತ್ತು ಸ್ಥಳೀಯರಲ್ಲಿ ಈಗಾಗಲೇ ಮತದಾರರಲ್ಲೂ ಇದೆ, ಮುಖಂಡರಲ್ಲೂ ಇದೆ. ಹೊನ್ನವಾಡಿ ಚಂದ್ರಶೇಖರ್ ಅವರಿಗೆ JDS ಟಿಕೆಟ್ ಕೊಡ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಇದೆ, ವಿಶ್ವಾಸ ಇದೆ, ಕೊಡ್ತಾರೆ ಅಂತಂದೇಳಿ. ಯಾಕೆಂದ್ರೆ ನಾನು ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ಇಲ್ಲಿವರೆಗೂ ಸ್ಥಳೀಯರಿಗೆ ಯಾವತ್ತೂ ಜನರಲ್ ಆದಮೇಲೆ, ಇದು ಸಾಮಾನ್ಯ ಕ್ಷೇತ್ರ ಆದಮೇಲೆ ಸ್ಥಳೀಯರಿಗೆ ಯಾರಿಗೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ಈ ಸಾರಿ ಸ್ಥಳೀಯರಿಗೆ ಕೊಡ್ತಾರೆ ಅನ್ನೋ ನಂಬಿಕೆ, ಭರವಸೆ ಎರಡೂ ಇದೆ. ರಾಜಣ್ಣ ವಿರುದ್ಧ ನೀವು ಫೈಟ್ ಮಾಡೋಕ್ಕೆ ಸಾಧ್ಯತೆ ಆಗುತ್ತಾ? ಯಾರು ಎದುರಿಗೆ ಬೇಕಾದ್ರೂ ಮಾಡ್ತೀನಿ. ಅದಕ್ಕೇನು ಜನ ಮತ ಹಾಕೋರು, ಯಾರು ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ. ಮತದಾರರು ಮಧುಗಿರಿ ತಾಲೂಕಿನವರು, ಮತದಾರ ಪ್ರಭುಗಳು ಏನು ತೀರ್ಮಾನ ಕೊಟ್ಟರೆ ಅದನ್ನು ಒಪ್ಕೋಬೇಕು. ದೊಡ್ಡವರು ಚಿಕ್ಕವರು ಅನ್ನೋ ಪ್ರಶ್ನೆನೇ ಬರಲ್ಲ ಇಲ್ಲಿ. ಮತದಾರರು ತೀರ್ಮಾನ ಮಾಡೋರು ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ.